ರಾಜ್ಯ ಬಿಜೆಪಿಯಲ್ಲಿ ಒಂದು ಕಾಲದಲ್ಲಿ ಟ್ರಂಪ್ ಕಾರ್ಡ್ ಆಗಿದ್ದಂಥ ಗಣಿದಣಿ ವಾಪಸ್ ಆಗ್ತಿದ್ದಾರೆ. ಲೋಕ ಸಮರದ ಈ ಸಮಯದಲ್ಲಿ ಗರ್ವಾಪ್ಸಿ ನಡೀತಿದೆ ಬಿಜೆಪಿ ಪಾಳೆಯದಲ್ಲಿ. ಜನಾರ್ದನ್ ರೆಡ್ಡಿ ಕೆಆರ್ಪಿಪಿ ಪಕ್ಷವನ್ನ ಕಟ್ಟಿಕೊಂಡು ಇದೀಗ ಬಿಜೆಪಿಯನ್ನ ಸೇರ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಜನಾರ್ದನ್ ರೆಡ್ಡಿ ಬಿಜೆಪಿಯನ್ನ ಸೇರ್ಪಡೆಯಾಗ್ತಾರೆ. ವಿಜಯೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ತಾರೆ ರೆಡ್ಡಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಮುಖಾಂತರ ಬಿಜೆಪಿಯಲ್ಲಿ ವಿಲೀನ ಆಗ್ತಾ ಇದೆ. ಗಂಗಾವತಿಯ ಶಾಸಕರು, ಕೆಆರ್ಪಿಪಿ ಸಂಸ್ಥಾಪಕರು ಜನಾರ್ದನ್ ರೆಡ್ಡಿ ಬಿಜೆಪಿಯನ್ನ ಸೇರ್ಪಡೆಯಾಗ್ತಿದ್ದಾರೆ. ಸೇರ್ಪಡೆಯ ಹಿಂದೆ ಹಲವು ಲೆಕ್ಕಾಚಾರ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹೆಚ್ಚಿನ ಬಲ ಬಿಜೆಪಿಗೆ ಸಿಗುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಳೆದುಕೊಂಡಿದ್ದಂಥ ಮತಗಳನ್ನ ಜನಾರ್ದನ್ ರೆಡ್ಡಿ ಮರಳಿ ತರೋದಕ್ಕೆ ಸಾಕಾರ ಮಾಡ್ತಾರೆ. ಅದಲ್ಲದೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಈ ಬಾರಿಯ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ದಾರೆ. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಜೋಡಿ ಆ ಭಾಗದಲ್ಲಿ ಕಮಾಲ್ ಮಾಡಿರೋ ಜೋಡಿ. ಹಾಗಾಗಿ ಶ್ರೀರಾಮುಲು ಅವರ ಗೆಲುವಿಗೂ ಕೂಡ ಜನಾರ್ದನ್ ರೆಡ್ಡಿ ಅವರ ಸೇರ್ಪಡೆ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರ ಆಗುತ್ತೆ. ಆ ಜೋಡಿಗೆ ಒಂದು ದೊಡ್ಡ ಅಭಿಮಾನಿಗಳ ಪಡೆ ಇದೆ. ಪ್ರತಿನಿಧಿ ವೀರೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ವೀರೇಶ್, ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಈಗಾಗಲೇ ಎಲ್ಲ ಟಿಕೆಟ್ಗಳನ್ನು ಘೋಷಣೆ ಮಾಡಿದೆ, ಕೇವಲ ಒಂದು ಟಿಕೆಟ್ ಅನ್ನು ಹೊರತುಪಡಿಸಿ ಚಿತ್ರದುರ್ಗ. ಆ ಚಿತ್ರದುರ್ಗ ಏನಾದರೂ ರೆಡ್ಡಿ ಕಡೆಗೆ ಹೋಗುತ್ತಾ ಅಥವಾ ರೆಡ್ಡಿಯನ್ನ ಎಲ್ಲಿ ಕೂರಿಸಲಾಗುತ್ತೆ ಅಥವಾ ಯಾವ ಸ್ಥಾನಮಾನದ ಜೊತೆಗೆ ಬಿಜೆಪಿಗೆ ಸೇರ್ಪಡೆ ಮಾಡ್ಕೋತಿದ್ದಾರೆ ವೀರೇಶ್? ಹೌದು ಪ್ರಣೀತ್, ದಕ್ಷಿಣ ಭಾರತದಲ್ಲಿಯೇ ಈ ಒಂದು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಈ ಒಂದು ರೆಡ್ಡಿ ಬ್ರದರ್ಸ್ ಟೀಮ್ ಬಹಳಷ್ಟು ತನ್ನದೇ ಆದಂತ ಕಸರತ್ತು ಮೂಲಕ ಭಾರತದಲ್ಲಿಯೇ ಮೊದಲ ಬಾರಿಗೆ, ಅಂದ್ರೆ ಅದು ದಕ್ಷಿಣ ಭಾರತದಲ್ಲಿಯೇ ಮೊದಲ ಬಾರಿಗೆ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರು ಈ ಒಂದು ಜನಾರ್ದನ್ ರೆಡ್ಡಿ ಅಂಡ್ ಟೀಮ್. ಇಂಥ ಒಂದು ಸಂದರ್ಭದಲ್ಲಿ ಅವರನ್ನು ನಡೆಸಿಕೊಂಡಂತಹ ರೀತಿ ಉತ್ತಮವಾಗಿತ್ತು. ದಿನ ಕಳೆದಂತೆ ಹಲವಾರು ಗಣಿ ಹಗರಣಗಳಂತೂ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಬಿಜೆಪಿಯವರು ಕ್ಲೀನ್ ಚೀಟ್ ಪಡೆಯುವವರೆಗೆ ಹೊರಗಿಡುತ್ತೇವೆ ಎಂದು ಹೇಳಿದ್ದರು. ಅದೇ ರೀತಿಯಾಗಿ ಇಷ್ಟು ದಿನ ಹೊರಗಿದ್ದರು. ಈಗ ಮತ್ತೆ ಅಮಿತ್ ಶಾ ಅವರನ್ನು ಭೇಟಿಯಾದ ನಂತರ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಮತ್ತೆ ಬಿಜೆಪಿಗೆ ಸೇರತಕ್ಕಂತಹ ಎಲ್ಲಾ ಅಂಶಗಳು ಈಗ ಗೋಚರಿಸಿವೆ. 100% ಫಿಕ್ಸ್ ಸಹ ಆಗಿವೆ. ಇದಕ್ಕೆ ಸಂಬಂಧಿಸಿದಂತೆ ಜನಾರ್ದನ್ ರೆಡ್ಡಿ ಏನಾದರೂ ಮತ್ತೆ ಬಿಜೆಪಿಗೆ ಬಂದರೆ ಮುಖ್ಯವಾಗಿ ಈಗಿನ MP ಅಭ್ಯರ್ಥಿಯಾಗಿರ್ತಕ್ಕಂತಹ ಆಪ್ತ ಗೆಳೆಯನಾಗಿರ್ತಕ್ಕಂತಹ ಶ್ರೀರಾಮುಲು ಅವರಿಗೆ ಆನೆ ಬಲ ಬಂದಂತೆ ಆಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಅವಳಿ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಅಲ್ಲದೆ ಕೊಪ್ಪಳ, ರಾಯಚೂರು, ಚಿತ್ರದುರ್ಗ, ಗದಗ ಮೇಲೆ ಸಹ ಈ ಒಂದು ರೆಡ್ಡಿ ಆಗಮನವು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಮಾಡಿಕೊಡಲಿದೆ ಎಂದು ಹೇಳಬಹುದು ಪ್ರಣೋದ್. ಈ ಒಂದು ಬೆಳವಣಿಗೆಯಿಂದ ಈ ಒಂದು ಸ್ಥಳೀಯ ಮತ್ತು ಉತ್ತರ ಕರ್ನಾಟಕದಲ್ಲಿಯೇ ಈ ಒಂದು ಕಾರ್ಯಕರ್ತರಲ್ಲಿ, RSS ಬೆಂಬಲಿಗರಲ್ಲಿ ಮತ್ತು ಈ ರೀತಿಯ ಸಂಘಟನೆ RSS ಬೆಂಬಲಿತ ಸಂಘಟನೆಯ ಯುವ ಪೀಳಿಗೆಯಲ್ಲೂ ಸಹ ಸಾಕಷ್ಟು ಉತ್ಸಾಹ ತುಂಬಿದೆ ಎಂದು ಹೇಳಬಹುದು. ಮತ್ತು ಬಿಜೆಪಿ ಕಾರ್ಯಕರ್ತರಲ್ಲಿ ಅದರಲ್ಲೂ ಮುಖ್ಯವಾಗಿ ಸಾಕಷ್ಟು ಮತ್ತೆ ಈ ಒಂದು ಬಳ್ಳಾರಿಯಿಂದಲೇ ರಾಮುಲನ್ನು ಗೆಲ್ಲಿಸಿ ಮೋದಿ ಅವರು ಈ ಬಾರಿ ಪ್ರಧಾನಿ ಆಗಲಿಕ್ಕೆ ಒಂದು ವೋಟ್ ಗ್ಯಾರಂಟಿ ಅನ್ನತಕ್ಕಂತಹ ಮಾತನ್ನು ನೇರವಾಗಿ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ